ಒತ್ತು ಬೇರೆ ಆಗೋಯ್ತು. ನಮ್ಮ ಅಜ್ಜಿ ಎಲ್ಲೋದ್ರು ಅಂತ ಕಾಣನ. ಏನ್ ಮಾಡೋಣ? ಈಗ ವ್ಯಾಪಾರ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ ಟೊಮೊಟೊ ಹಣ್ಣು ವ್ಯಾಪಾರ ಮಾಡಕ್ಕೆ. ಈಗ ಹೇಳ್ದಂಗೆ ಹೋಗ್ಬಿಟ್ರೆ ನಮ್ಮ ಅಜ್ಜಿ ಅದನ್ನೇ ಇಟ್ಕೊಂಡ್ಬಿಡುತ್ತೆ. ಕೇಳ್ದಂಗೆ ಒಂದು ಮಾತು ಹೇಳ್ದಂಗೆ ನೀನು ಎದ್ದಾಡ್ಕೆಲ್ಲ ಹೋಗ್ಬಿಟ್ಟಿಯಲ್ಲ ವ್ಯಾಪಾರಕ್ಕಂತ. ಅವಾಗ್ಲಿಂದ ನಾನು ಕೂಗಾಡ್ತಿದ್ದೀನ. ಅದೇನು ಮಾಡ್ತಿದ್ದಾಳ ಏನ ಇವಳೆ? ಬಾರೆ ಒತ್ತಾಗೋಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಹಿಂಗ್ ಒತ್ತು ಮಾಡ್ಕೊಂಡು ಹೋದ್ರೆ ಆಗುತ್ತೇನೆ ವ್ಯಾಪಾರ ಮಾಡಕ್ಕೆ? ಬೇಗ ಬಾರಪ್ಪನ್ನ, ಟೈಮ್ ಆಗೋಯ್ತು ಕಡೆ. ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ. ಬಿಸಿಲು ಹತ್ತಕ್ಕಿಂತ ಮುಂಚೆ ವ್ಯಾಪಾರ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ಬೇಕು ನಾನು. ಬಾಯಿಲಿ ಬೇಗ ಬಾ, ತಿಂಡಿ ಅಷ್ಟಲ್ಲಿ ಬಂದ್ಬಿಡೋಣಂತ ನಾನು ಹೋಗ್ತಿದ್ದೀನಿ. ನೀನ್ ನೋಡಿದ್ರೆ ನೀನು ಇನ್ನೂ ಆ ಮನೆಯಿಂದ ಆಚೆ ಕಡೆನೆ ಬರಂಗಿಲ್ಲ ಮಾತ್ಲಾಗಿ. ನೋಡು ನಾನು ಹೋಗ್ಬಿಡ್ತೀನಿ ನೋಡಿ ಇವಾಗ. ಬಂದೆ ಕಣ್ತಡಿ ಅಜ್ಜ. ಅದ್ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಇಷ್ಟೊತ್ತವರೆಗೂ ಸುಮ್ಮನೆ ನಿಂತ್ಕೊಂಡಿರಲ್ವಾ? ಇವಾಗ ನೋಡು ಅಲ್ಲೇ ಬಂದಲ್ಲೇ 5 ನಿಮಿಷ ಆಗಿಲ್ಲ. ಅಲ್ಲೇ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ತಡಿ ಹೋಗುವಂತೆ. ಇದೇನಜ್ಜ ಅಲ್ಲೇ ವ್ಯಾಪಾರ ಮಾಡ್ಕೊಂಡ್ ಬರಕ್ ಹೋಗ್ತಿದ್ಯೇನು? ಆ ಮಗ ನೋಡಿದ್ರೆ ಇನ್ನು ಟೀ ಕಾಸಿಲ್ಲ. ಅತ್ತೆ ತಡಿರಿ, ಮಾವನ್ ಕಳಿಸ್ಬೇಡ್ರಿ, ಟೀ ಕುಡ್ಕೊಂಡು ಹೋಗ್ಲಿ. ಮತ್ತೆ ಇನ್ನು ತಿಂಡಿಗೆ ಬರಕ್ಕೆ ಒತ್ತಾಗುತ್ತೋ ಏನ? ಮತ್ತೆ ವ್ಯಾಪಾರ ತಡ ಆದ್ರೆ ಮತ್ತೆ ತಿಂಡಿಗೂ ಬರಲ್ಲ. ಒಂದ್ ಸ್ವಲ್ಪ ತಡ ಮಾಡ್ಕೊಂಡ್ ಬರ್ತಾರೆ, ಅರ್ಧ ಗಂಟೆ ಹೆಚ್ಚು ಕಮ್ಮಿ. ಒಂದ್ರೆಟ್ಟು ಟೀ ಕುಡ್ಕೊಂಡು ಹೋಗ್ಲಿ, ಬಿಸಿನೀರು ಟೀ ಕುಡ್ಕೊಂಡು ಹೋಗ್ಲಿ ಅಂತ ಹೇಳ್ತಿದ್ದಾಳೆ ಆ ಹುಡುಗಿ. ಇವಾಗ ಟೀ ಇಡಕ್ ಹೋಗ್ತಿದ್ದಾಳೆ. ತಡಿ ಒಂದ್ರೆಟ್ಟು ಹೋಗುವಂತೆ. ಅದ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಅಯ್ಯ ಏನ್ ಒಂದೇ ಸಂಖ್ಯೆ ಅರ್ಜೆಂಟ್ ಮಾಡ್ತಿದ್ಯಪ್ಪ ನೀನಂತೂ ಅತ್ಲಾಗಿ. ಹೋಗುವಂತೆ, ತಡಿ ಒಂದ್ರೆಟ್ಟು. ಇದೊಳ್ಳೆ ಸರಿ ಆಗೋಯ್ತು ಕಣೆ ಇವಳೆ. ಅಲ್ ಕಡೆ ಇವಳೆ, ನೀನ್ ಬೇಜಾರು ಮಾಡ್ಕೊಳ್ತೀಯ ಅಂತ ಇಷ್ಟೊತ್ತವರೆಗೂ ಕಾಯ್ಕೊಂಡು ನಿಂತಿದ್ದೆ ಆಟೆಯ. ಹೇಳ್ದಂಗೆ ನಮ್ಮ ಅಜ್ಜ ವ್ಯಾಪಾರ ಮಾಡ್ಕೊಂಡ್ ಬರಕ್ ಹೋಯ್ತಲ್ಲ, ನನಗೊಂದು ಮಾತು ಹೇಳಿಲ್ವಲ್ಲ ಅಂತ ನೀನ್ ಎಲ್ಲಿ ಬೇಜಾರು ಮಾಡ್ಕೊಳ್ತೀಯ ಅಂತ ನಿನ್ಕೊಂಡಿದ್ದು ಅಷ್ಟೇ. ಟೀ ಕಾಫಿ ಬೇಕಾದ್ರೆ ಅಲ್ಲೇ ಎಲ್ಲಾದ್ರೂ ವ್ಯಾಪಾರ ಮಾಡ್ಕೊಂಡ್ ಬರಕ್ ಹೋಗ್ತೀನಿ ನೋಡು. ಪರಿಚಯದವ್ರು ಸಿಗ್ತಾರೆ, ನಮ್ಮೂರವ್ರದೇ. ಇನ್ನೇನು ಅಲ್ಲೇ ನಮ್ಮೂರಲ್ಲೇನೆ ವ್ಯಾಪಾರ ಮಾಡ್ಕೊಂಡ್ ಬರೋದು. ಟೀ ಬಿಸಿನೀರು ಅಲ್ಲಿ ಕುಡಿತೀನಿ ಬೇಕಾದ್ರೆ. ಬಿಸಿನೀರು ಇಲ್ಲೇ ಕುಡ್ದೆ ಕಡೆ. ನಿನಗೆ ಗೊತ್ತಿಲ್ಲ ಆಟೆಯ, ನನಗೆ ಇವಾಗ ಗೊತ್ತಾಗ್ಬಿಡುತ್ತೆ ಇವಳೆ. ಹೋಗಿ ವ್ಯಾಪಾರ ಮುಗಿಸ್ಕೊಂಡ್ ಬರ್ತೀನಿ. ಎಲ್ಲ ನನಕ್ಕಿಂತ ಮುಂಚೆ ಯಾರಾದ್ರೂ ತರಕಾರಿದವ್ರು ಬಂದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಟ್ರೆ ನನ್ಗೆ ಲಾಸ್ ಆಗಲ್ವೇನೆ? ನಿನಗೆ ಗೊತ್ತಿದ್ದು ನೀನು ಬೇಗ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಬಿಸಿಲತ್ತಕ್ಕಿಂತ ಮುಂಚೆ. ಎಷ್ಟು ಬೇಗ ಹೋಗ್ತೀನೋ ಅಷ್ಟು ಬೇಗ ವಾಪಸ್ ಮನೆಗೆ ಬರ್ತೀನಮ್ಮ ನಾನು. ನಿನಗೂ ಗೊತ್ತೈತಲ್ವಾ? ತಿಂಡಿ ಅಷ್ಟಲ್ಲಿ ನಾನು ಮನೇಲೇ ಇರ್ತೀನಿ. ಇಲ್ಲ 8:30 8:45 ಅಷ್ಟಾಗಿ ಮಂತಾವ್ಲೆ ಇರ್ತೀನಿ ಕಡೆ. ನೀನು ತಲೆ ಕೆಡಿಸ್ಕೊಬೇಡ ನೀನು. ತಿಂಡಿ ಎಲ್ಲ ರೆಡಿ ಮಾಡಿರಿ, ರಪ್ಪನ ಬರ್ತೀನಿ. ಸರಿ, ನಾನು ಟೀಗಿ ಏನು ಕುಡಿಯಲ್ಲ ಇವಾಗ. ನಾನು ಬರೋಣ, ಒತ್ತಾಗೋಯ್ತು. ಸರಿ ಆಯ್ತು, ಹೋಗ್ ಬಾ. ಬೈಕ್ ತಗೊಂಡು ಹೋಗ್ತಿದ್ಯೇನು? ಜೋಪಾನ ಬಾ. ಅಲ್ಲೇ ನಾನು ಜಾಸ್ತಿ ಏನು ಅಲ್ಲಿ ಇಲ್ಲೇನು ವ್ಯಾಪಾರಕ್ಕೇನು ಹೋಗಲ್ಲ. ಈಗ ಸೀದಾ ಡೈರಿ ಹೊಡೆದು ಬಿಡ್ತೀನಿ ಗಾಡಿನ. ಅಲ್ಲಿ ಡೈರಿ ತಾವ ನಿಂತ್ಕೊಂಡ್ಬಿಟ್ರೆ ಎಲ್ಲ ನಮ್ಮೂರವರೆಲ್ಲಾರು ಅಲ್ಲೇ ಇರ್ತಾರಲ್ಲ. ಇನ್ನೇನು ಡೈರಿ ತಾವ್ಲೇನೇನು ಜಾಸ್ತಿ ತರಕಾರಿ ಅದು ಇದು ತಗೊಂಡವ್ರು ಬರ್ತಾರಲ್ಲ. ಇನ್ನೇನು ಹಾಲಾಕಕ್ಕೆ ಬರ್ತಾರಲ್ಲ ಡೈರಿ ತಾವ, ಅಲ್ಲೇ ಹೋಗಿ ಗಾಡಿ ನಿಲ್ಲಿಸ್ಕೊಂಡ್ಬಿಟ್ರೆ ಎಲ್ಲರೂ ತಗೊಂಡು ಹೋಗ್ತಾರೆ. ನಮ್ಮ ರಂಗಜ್ಜ ಒಂದು ಸ್ವಲ್ಪ ನೋಡಿ ಚೆನ್ನಾಗಿ ಕೊಡುತ್ತೆ ಅಂತ ಅವ್ರಿಗೂ ಗೊತ್ತು. ಅದರಲ್ಲೂ ಸ್ವಂತವಾಗಿ ಬೆಳೆದಿರೋದು ಹೊಲದಲ್ಲಿ ಕೊಡುತ್ತೆ. ಒಂದು ನಮ್ಮ ರಂಗಜ್ಜ ವ್ಯಾಪಾರ ಚೆನ್ನಾಗಿ ಮಾಡುತ್ತೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಬಂದು ತಗೊಂಡು ಹೋಗ್ತಾರೆ. ಅದಕ್ಕೆ ನಾನು ಅರ್ಜೆಂಟಾಗಿ ಹೋಗ್ತಿರೋದು. ಇವಳೆ, ಈಗ ನಾನು ಬರ್ತೀನಿ, ಒತ್ತಾಗೋಯ್ತು. ಸರಿನಾ? ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣೆ ಇವಳೆ. ತಿಂಡಿ ಏನು ಮಾಡ್ತಿದ್ದೀರಾ? ತಿಂಡಿ ಏನು ಮಾಡಕ್ಕೆ ಹೋಗ್ಬೇಡ ಕಡೆ ಇವಳೆ. ಒಂದಿಟ್ಟು ಅಡುಗೆ ಮಾಡೆ. ಬಸ್ಸಾರೇನು ಬೇಡ. ಬಸ್ಸಾರು ಮುದ್ದೆ ಇನ್ನೇನು ಮೊನ್ನೆ ಮಾಡಿದ್ರಲ್ಲ, ಬಸ್ಸಾರು ಮುದ್ದೆ ಬೇಡ ಇವಳೆ. ಅಲ್ಲಿ ಕಡೆ ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ. ಹೋದ ವರ್ಷ ಎಷ್ಟೊಂದೆಲ್ಲ ಮಾಡಿದೆ ಸೀಸನಲ್ಲಿ. ಈ ವರ್ಷ ನುಗ್ಗೆಕಾಯಿ ಏನು ಸಾಂಬಾರು ಮಾಡೋದು ಮರೆತು ಬಿಟ್ಟಿಯಾ ಏನು ನೀನು? ನಮ್ಮ ಹಿತ್ಲಲ್ಲೇ ನುಗ್ಗೆಕಾಯಿ ಬೇಕಾದಷ್ಟು ಬಿಟ್ಟಾವಲ್ಲ ಇವಳೆ. ನುಗ್ಗೆಕಾಯಿ ಕಿತ್ಕೊಂಡ್ಬಂದ್ಬಿಟ್ಟು ಒಂದಿಟ್ಟು ಚೆನ್ನಾಗಿ ಸಾಂಬಾರು ಮಾಡೆ. ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡು, ಬಲು ರುಚಿಯಾಗಿರುತ್ತೆ. ಆ ಹುಡುಗಿರು ಪಾಪ ಬಟ್ಟೆ ಗಿಟ್ಟೆ ಏನೋ ತೊಳಿಬೇಕು, ನೀರು ಹಿಡಿಬೇಕು ಅಂತ ಬೇರೆ ಹೇಳ್ತಿದ್ರು. ಅವ್ರ ಕೆಲಸ ಮಾಡ್ಕೊಳ್ತಾರೆ. ನುಗ್ಗೆಕಾಯಿ ಸಾಂಬಾರು ನೀನು ಬಲು ರುಚಿಯಾಗಿ ಮಾಡ್ತೀಯ ಇವಳೆ. ಸರಿನಾ? ಅವರೇ ಬೇಳೆ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮುದ್ದೆ ಮಾಡಿದ್ರೆ ನಾನು 2 ಮುದ್ದೆ ತಿಂತೀನಿ ಬೇಕಾದ್ರೆ. ಸರಿನಾ? 8:15 8:45 ಅಷ್ಟೊತ್ತಿಗೆ ಮನೆ ಹತ್ರನೇ ಇರ್ತೀನಿ ಕಣೆ ಇವಳೆ. ಜಾಸ್ತಿ ಹೊತ್ತೇನಾಗಲ್ಲ. ಇನ್ನೇನು ಡೈರಿ ತಾವಳನಿ ಎಲ್ಲ ವ್ಯಾಪಾರ ಆಗೋಗ್ಬಿಡುತ್ತೆ. ಮಿಕ್ತವು ಒಂದು 5-6 kg, ಒಂದು 6-7 kg ಮಿಕ್ಕಿರಬೇಕಾದ್ರೆ ಹಿಂಗೆ ಹಳ್ಳಿ ಕಡೆ ಬರಬೇಕಾದ್ರೆ, ಮನೆ ಕಡೆ ಬರಬೇಕಾದ್ರೆ ನಮ್ಮ ಊರ ಒಳಗಡೆ ಹಂಗೆ ವ್ಯಾಪಾರ ಮಾಡ್ಕೊಂಡು ಕೂಕೊಂಡು ಬಂದ್ರೆ ಆಯ್ತು, ಎಲ್ಲರೂ ತಗೊಂಡ್ಬಿಡ್ತಾರೆ ರಪ್ಪನ್ನ. ಜಾಸ್ತಿ ಹೊತ್ತೇನು ಮಾಡಕ್ ಹೋಗಲ್ಲ ನಾನು. ಅದಕ್ಕೋಸ್ಕರನೇ ಅರ್ಜೆಂಟ್ ಮಾಡ್ತಿರೋದು. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ರಪ್ಪನ ಬರ್ತೀನಿ. ಸಾಂಬಾರು ಮಾಡೋದು ಮರ್ತೀಯ? ನುಗ್ಗೆಕಾಯಿ ಸಾಂಬಾರು ನಮ್ಮ ಹಿತ್ಲಲ್ಲೇ ಬೇಕಾದಷ್ಟು ನುಗ್ಗೆಕಾಯಿ ಬಿಟ್ಟಾವೆ. ಮತ್ತೆ ಮರಿಬೇಡ, ಸಾಂಬಾರು ಮಾಡು. ಸರಿನಾ? ಇಲ್ಲ ಹೂ ಕಣಜ, ಈ ವರ್ಷ ಏನ್ ನುಗ್ಗೆಕಾಯಿ ಸಾಂಬಾರು ಮಾಡು ನಮ್ಮ ಮನೇಲಿ ಮಾಡೇ ಇಲ್ಲ. ಮರ್ತೋಗ್ಬಿಟ್ಟಿದ್ದಾಳೆ ಏನಪ್ಪ ನಮ್ಮ ಅಮ್ಮನಿ ಸರೋಜಮ್ಮ. ಇಲ್ಲ ಒಂದು ವಾರದಿಂದ ನಮ್ಮ ನೇತ್ರಮ್ಮನ ಅಂತ ಹೋಗಿದ್ದೆ ಕಣಜ್ಜ. ಇಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡ್ಬಿಟ್ಟು ಅವರೆಕಾಯಿ ಕಾಳು ಎಲ್ಲ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದ್ಲು.
ಬಾಳ ರುಚಿಯಾಗಿ ಮಾಡಿದ್ಲು. ನಾನಂತೂ ಒಂದ್ ಮುದ್ದೆ ತಿನ್ಬಿಟ್ಟೆ ಕಣಜ್ಜ, ಬಾಳ ರುಚಿಯಾಗಿ ಮಾಡಿದ್ಲು. ನಮ್ಮ ಅಮ್ಮಣ್ಣಿ ಸರೋಜಮ್ಮ ಮರ್ತು ಬಿಟ್ಟಿದ್ದಾಳೆ ಏನಪ್ಪ. ನಮ್ಮ ಹಿತ್ಲಲ್ಲೇ ಬೇಕಾದಷ್ಟು ಬಿಟ್ಟಿದಾವೆ, ಆದ್ರೆ ಏನು ಇನ್ನು ಏನು ಬಲ್ತಿದಾವೋ ಏನೋ ನುಗ್ಗೆಕಾಯಿ ಕುಯ್ಕೊಂಬರೋದಕ್ಕೆ. ಎಳೆವಿದಾವೋ ಏನಪ್ಪ ಸಾಮಾನ್ಯಕ್ಕೆ. ಇಲ್ಲ ಕಣೆ, ಇವತ್ ಬೆಳಿಗ್ಗೆ ಏನು ನಾನು ಎದ್ದಡ್ಕೆಲ್ಲದೇನು ನೋಡ್ದೆ, ಏನ್ ಜಾಸ್ತಿ ಏನು ಎಳೆವೇನಿಲ್ಲ, ಎಲ್ಲ ಮೀಡಿಯಮ್ ಆಗಿದಾವೆ. ಈ ಕಡೆ ಜಾಸ್ತಿ ಬಲ್ತುನು ಇಲ್ಲ, ಈ ಕಡೆ ಜಾಸ್ತಿ ಎಳೆವೂ ಇಲ್ಲ, ಒಂದೇ ಸಮಕ್ಕಿದಾವೆ. ಜಾಸ್ತಿ ಬಲ್ತಿದ್ರು ನುಗ್ಗೆಕಾಯಿ ಸಾಂಬಾರು ಅಷ್ಟು ನುಗ್ಗೆಕಾಯಿ ತಿನ್ನೋದಕ್ಕೆ ರುಚಿ ಇರಲ್ಲ ಕಣೆ ಇವಳೆ. ಜಾಸ್ತಿ ಎಳೆವಿದ್ರು ರುಚಿಯಾಗಿರಲ್ಲ, ಒಂದೇ ಸಮಕ್ಕೆ ಮೀಡಿಯಮ್ ಆಗೈತೆ. ಆ ಪಾಪ ಕುಮಾರಣ್ಣಂಗೆ ಹೇಳು, ಕುಯ್ದು ಕೊಡ್ತಾನೆ. ನುಗ್ಗೆಕಾಯಿ ಎಲ್ಲ ಕುಯ್ದು ಕೊಡ್ತಾನೆ. ನೀನು ನೋಡಿ ಚೆನ್ನಾಗಿ ಸಾಂಬಾರು ಮಾಡು, ಸರಿನಾ? ನಾನು ಬರ್ತೀನಿ ಇವಾಗ. ಒತ್ತಾಗ್ಬಿಡ್ತು ನನಗೆ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಇಷ್ಟೊತ್ತಿಗೆ ಆರಾಮಾಗಿ ಹೋಗಿ ವ್ಯಾಪಾರ ಮುಗಿಸ್ಕೊಂಬಂದು ಬಿಡ್ತಿದ್ದೆ ನಾನು. ಒತ್ತಾಗ್ಬಿಡುತ್ತೆ. ಟೊಮೆಟೊ ಹಣ್ಣು, ಟೊಮೆಟೊ ಹಣ್ಣು, ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ ಹಣ್ಣು. ಬರಕೋ, ಇವಾಗಿನ ಕುಯ್ಕೊಂಬಂದಿರೋದು ನಾಟಿ ಟೊಮೆಟೊ ಹಣ್ಣು, ಹೊಲದಲ್ಲಿ ಬೆಳೆದಿರೋದು, ನಮ್ಮ ಹೊಲದಲ್ಲೇ ಬೆಳೆದಿರೋದು. ಬಲು ರುಚಿಯಾಗಿರುತ್ತೆ. ಹುಳಿ ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ ಹಣ್ಣು. ಬರ್ರಿ ಟೊಮೆಟೊ ಹಣ್ಣು ತಗೊಬರ್ರಿ. ಟೊಮೆಟೊ ಹಣ್ಣು, ಟೊಮೆಟೊ ಹಣ್ಣು, ಟೊಮೆಟೊ ಹಣ್ಣು, ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ ಹಣ್ಣು. ಬರ್ರಿ ಬೇಗ ಖಾಲಿ ಆಗಿ ಹೋಗ್ಬಿಡುತ್ತೆ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ, ಬೇಗ ಖಾಲಿ ಆಗಿ ಹೋಗ್ಬಿಡುತ್ತೆ. ಬರ್ರಿ ತಗೊಬರ್ರಿ ನಾಟಿ ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ ಹಣ್ಣು. ಓಹೋ, ಏನ್ ರಂಗಜ್ಜ ಅಲ್ಲೇ ಟೊಮೆಟೊ ಹಣ್ಣು ವ್ಯಾಪಾರ ಮಾಡ್ಕೊಂಡ್ ಬಂದೇನಪ್ಪ? ನೋಡ್ದೇನಪ್ಪ. ಅಲ್ಲೇ ಎದ್ದಡ್ಕೆಲ್ಲ ದಿನ ಬಂದ್ಬಿಟ್ಟೈತಲ್ಲಪ್ಪ ನಮ್ ರಂಗಜ್ಜು. ಅಲ್ಲೇ ಟೊಮೆಟೊ ಹಣ್ಣು ವ್ಯಾಪಾರ ಮಾಡ್ಕೊಂಡ್ ಬರಕ್ಕೆ ಅದೆಷ್ಟೊತ್ತಿಗೆ ಎದ್ದಿರ್ಬೇಕು ಇವಜ್ಜು? ಅದ್ ಏನ್ ಕೆಲಸ ಮಾಡುತ್ತೆ ಇವಜ್ಜ? ಅಲ್ಲ ಕಣ್ ರಂಗಜ್ಜ, ಟೊಮೆಟೊ ಹಣ್ಣು ಅಲ್ಲೇ ಹೊಲ್ತಾ ಹೋಗ್ಬಿಟ್ಟು ಟೊಮೆಟೊ ಹಣ್ಣೆಲ್ಲ ಕುಯ್ಕೊಂಡ್ ಬಂದ್ಬಿಟ್ಟು ಅಲ್ಲೇ ವ್ಯಾಪಾರಕ್ಕೆ ಬಂದೆ ಅನ್ನು. ಹೆಂಗಪ್ಪ, ಏನೇನೋ ವ್ಯಾಪಾರ ಮಾಡ್ತಿರ್ತೀಯ ಕಣ್ ರಂಗಜ್ಜ, ಸುಮ್ಮಕ್ಕಂತೂ ಕೂತ್ಕೊಳಲ್ಲ ನೀನು. ಬಲು ಬುದು ಅಂತ ಕಂಡು ಬಿಡಪ್ಪ ನೀನಂತೂ. ಎಲ್ಲ ಬಾರ್ ಚೆನ್ನಜ್ಜಿ, ತಗೋಬಾರಜ್ಜಿ. ಟೊಮೆಟೊ ಹಣ್ಣು ಬೇಕೇನಜ್ಜಿ? ಬಾರಜ್ಜಿ, ಏನ್ ಮಾಡ್ತೀಯ ಚೆನ್ನಜ್ಜಿ? ಸುಮ್ಮಕ್ಕಂತೂ ಕೂತ್ಕೊಳಕ್ ಆಗಲ್ವಲ್ಲ. ಮೊದ್ಲಿಂದ ನಾನು ಕೆಲಸ ಮಾಡಿ ರೂಢಿ ಆಗಿರೋ ಮನುಷ್ಯ ನಾನು. ನನಗೆ ಮಂತಾವ ಕೂತ್ಕೊಳಕ್ಕೆ ಮನ್ಸು ಬರಲ್ಲ ಕಣಜ್ಜಿ. ಕೆಲಸ ಮಾಡ್ತಾನೆ ಇರ್ಬೇಕು. ಏನ್ ಮಾಡ್ತೀರಾ ಹೇಳ್ರಿ? ಟೊಮೆಟೊ ಹಣ್ಣು ನೆನ್ನೆ ಸಾಯಂಕಾಲ ನೀನೆಲ್ಲ ಬಿಡಿಸ್ಕೊಂಡ್ ಬಂದಿದ್ದು. ಎಲ್ಲ ಮಾರ್ಕೆಟಿಗೂ ಹಾಕಿದ್ದೀನಿ, ಎಲ್ಲ ಲೋಡ್ ಎಲ್ಲ ಕೊಟ್ಟು ಕಳಿಸ್ದೆ. ಮಿಕ್ತವು ಒಂದ್ 2-3 ಕ್ರೇಟು ಹಂಗೆ ಉಳಿದಿದ್ದು ಟೊಮೆಟೊ ಹಣ್ಣು. ಎಲ್ಲ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರೋದಂತ ಬಂದೆ ಕಣಜ್ಜಿ. ಟೊಮೆಟೊ ಹಣ್ಣು ವ್ಯಾಪಾರ ಮಾಡ್ಕೊಂಡು ಬಾರಜ್ಜಿ, ತಗೋಬಾರಜ್ಜಿ. ಹುಳಿ ಟೊಮೆಟೊ ಹಣ್ಣು ಕಣಜ್ಜಿ, ಬಲು ಚೆನ್ನಾಗೈತೆ. ಫ್ರೆಶ್, ನಿನ್ನೆ ಸಾಯಂಕಾಲ ಏನು ಕುಯ್ಕೊಂಬಂದಿದ್ದು. ಬಹಳ ಚೆನ್ನಾಗೈತೆ. ಒಂದೇ ಒಂದು ಟೊಮೆಟೊ ಹಣ್ಣು ಹುಳ ಆಗಿಲ್ಲ, ಒಂದೇ ಒಂದು ಟೊಮೆಟೊ ಹಣ್ಣು ಕೊಳ್ತಿಲ್ಲ. ಬಹಳ ಚೆನ್ನಾಗೈತೆ ಕಣಜ್ಜಿ. ಎಲ್ಲ ಕಾಯಿನೂ ಐತೆ, ಹಣ್ಣಾಗಿರೋವು ಐತೆ, ಮೀಡಿಯಂ ಹಣ್ಣಾಗಿರೋವು ಐತೆ. ಎಲ್ಲಾ ತರದ್ದು ಐತೆ ಟೊಮೆಟೊ ಹಣ್ಣು. ಬಾರಜ್ಜಿ, ತಗೋಬಾರಜ್ಜಿ. ಒತ್ತಾಗ್ಬಿಡುತ್ತೆ, ಯಾರು ಬಂದ್ರೆ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ಈಗ ರಪ್ಪನ. ಎಷ್ಟ್ ಕೆಜಿ ಬೇಕಿತ್ತು ನಿನಗೆ ಟೊಮೆಟೊ ಹಣ್ಣು? ಎಲ್ಲ ತಡಿಯಲ್ಲ ರಂಗಜ್ಜ, ನೀನು ಟೊಮೆಟೊ ಹಣ್ಣು ಒಂದೇ ಉಸ್ರಿಗೆ ತಗ ಅಂತ ಹೇಳಿದ್ರೆ ನಾನು ಎತ್ಲಾಗಿಂದ ತಗೊಂಡ್ ಹೇಳಪ್ಪ. ಒಂದೇ ಸಂಖ್ಯೆ ನೀನು ತಗಳಜ್ಜಿ ಅಂತ ಹೇಳಿವೆ. ನಾನು ಇದು ಯಾರೋ ತರಕಾರಿ ಯಾರೋ ವ್ಯಾಪಾರ ಮಾಡ್ಕೊಂಡ್ ಬಂದ್ರು ಅಂತ, ನಾನು ಇದು ಯಾರೋ ಬೇರೆ ಊರವ್ರು ಯಾರೋ ವ್ಯಾಪಾರ ಮಾಡ್ಕೊಂಡ್ ಬಂದ್ರು ನೋಡೋಣ. ಕೊತ್ತಂಬರಿ ಸೊಪ್ಪು ಬೇಕಿತ್ತು, ನಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಬೇರೆ ಇರಲ್ಲ. ನೋಡೋಣ ತಡಿ. ಟೊಮೆಟೊ ಹಣ್ಣು ಇನ್ನೇನು ಬೇಕಿತ್ತು ನಮ್ಗೂನು. ಒಂದ್ ಅರ್ಧ ಕೆಜಿ ಏನೋ ಇರ್ಬೇಕು ಆಟೆಯ. ಇವತ್ತು ಶುಕ್ರವಾರ ಸಂತೆಗೆ ಬೇರೆ ನಮ್ಮ ಅಜ್ಜಿನ ಬೇರೆ ಕಳ್ಸೋಣ ಅಂತಿದ್ದೆ. ಇನ್ನೇನು ನೀನೇ ತಗೊಂಬಂದಿಯ ಇನ್ನೇನು ಟೊಮೆಟೊ ಹಣ್ಣ? ಇಲ್ಲೇ ತಗೊಂಡ್ ತಿನ್ಕೊಂಡು ಹೇಳು ಇನ್ನೇನು. ರಂಗಜ್ಜ, ನೋಡೋಣ ನಮ್ ಸೊಸೆಗೆ ಒಂದು ಮಾತು ಕೇಳ್ಕೊಂಡು ಬರ್ತೀನಿ. ಇಲ್ಲ ಇರಪ್ಪ, ಇನ್ನೇನು ಅಲ್ಲಿ ಆ ಕಡೆ ಈ ಕಡೆ ಹೋಗ್ಬೇಡ. ಇನ್ನು 5 ನಿಮಿಷ ರಪ್ಪನ ಬರ್ತೀನಿ. ಈಗಳಜ್ಜಿ, ಚೆನ್ನಜ್ಜಿ, ಬೇಗ ಬರ್ಬೇಕು. ಮತ್ತೆ ನೀನ್ ತಡ ಮಾಡ್ಕೊಂಡ್ ಬಂದ್ಬಿಟ್ಟು ನೀನು ರಂಗಜ್ಜ ಹೋಗ್ಬಿಟ್ಟೆ ಅಂದ್ರೆ ನಾನಂತೂ ಇಲ್ಲಿ ಇರಕ್ಕಾಗಲ್ಲ, ಜಾಸ್ತಿ ಹೊತ್ತು ಇರಕ್ಕಾಗಲ್ಲ. ವ್ಯಾಪಾರ ಮಾಡ್ತೀವಂದ್ರೆ ಬೇರೆ ಕಡೆ ಹೋಗ್ತಿರ್ಬೇಕು. ಹಂಗಾಗಿ ಬೇಗ ರಪ್ಪನ ಬಂದ್ಬಿಡ್ಬೇಕು ಅಜ್ಜಿ. ಕಾಯ್ಕೊಂಡು ನಿನ್ಕೊಳಕ್ ಆಗಲ್ಲ ನನಗೆ. ತಡಿಯಲ್ಲ ರಂಗಜ್ಜ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ? ಒಂದಿಟ್ಟು ಸಮಾಧಾನದಿಂದ ನಿನ್ಕಲ್ಲ, ತಗೊಳದ್ ಬೇಡವಲ್ಲ. ನಾನೇನ್ ತಗೊಳಲ್ಲ ಅಂತ ನೀನ್ ಹೇಳ್ತಿಲ್ಲ. ಒಂದಿಟ್ಟು ಹೋಗ್ಬಿಟ್ಟು ನಮ್ ಸೊಸೆಗೆ ಕೇಳ್ಕೊಂಡ್ ಬರ್ತೀನಿ. ಎಷ್ಟ್ ಕೆಜಿ ತಗೋಣ ನಮ್ಮ ಟೊಮೆಟೊ ಹಣ್ಣು? ಒಂದ್ 2 ಕೆಜಿ ತಗೋಣ, ಇಲ್ಲ ಜಾತ್ರೆಗೂ ಆಗಂಗ್ ತಗೋಣ ಒಂದೇ ಸಲಿ ಅಂತ ಕೇಳ್ತೀನಿ. ಒಂದಿಟ್ಟು ಸಮಾಧಾನದಿಂದ ನಿನ್ಕ. ಹೆಂಗಿದ್ರು ಸಾಯಂಕಾಲ ಇವತ್ತು ಶುಕ್ರವಾರ ಸಂತೆಗೆ ಬೇರೆ ಹೋಗ್ಬೇಕಿತ್ತು. ಇನ್ನೇನು ಅಲ್ಲೂ ತಗೊಂಡ್ರು ಅಷ್ಟೇ, ನಿನ್ನ ಹತ್ರ ತಗೊಂಡ್ರು ಆಟೆ ಅಲ್ ಬಾತ್ಲಾಗಿ. ನೀನೊಂದಿಟ್ಟು ನೋಡಿ ಹೆಚ್ಚು ಕಮ್ಮಿ ಕೊಡ್ತೀಯ ಆತ್ಲಾಗಿ, ನಮ್ಮವ್ರಲ್ವಾ? ಅದಕ್ಕೆ ಒಂದಿಟ್ಟು ಸಮಾಧಾನದಿಂದ ನಿನ್ಕ ತಗೋಣವರೆಗೂ ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ಯಾ? ಅಲ್ಲ ಕಳ್ಳ ರಂಗಜ್ಜ, ಇನ್ನು ಇಲ್ಲಿ ಬಂದು ನಿನ್ಕೊಂಡು ಒಂದ್ 5 ನಿಮಿಷ ಆಗಿಲ್ಲ. ಅಲ್ಲ ಕೂಗು ಇಲ್ಲ ಏನಿಲ್ಲ, ಅಲ್ಲ ಬಂದ್ 5 ನಿಮಿಷ ಆಗೈತೆ. ಅಲ್ಲೇ ಅರ್ಜೆಂಟ್ ಮಾಡ್ತಿದ್ರೆ ತಗೋಣವ್ರು ಎಲ್ಲಿಂದ ತಗೊಳ್ತಾರೆ? ನೀನು ಸುಮ್ಮಕ್ಕೆ ಹೋಗ್ತಿದ್ರೆ ಒಂದಿಟ್ಟು ನಿನ್ಕೊಂಡ್ರೆ ಆ ಕಡೆ ಈ ಕಡೆ ಜನಗಳು ಕೇಳಿಸ್ಕೊಂಡು ಟೊಮೆಟೊ ಹಣ್ಣಂತೆ ಬಂದು ತಗೊಂಡು ಹೋಗೋಣ, ಚೆನ್ನಾಗಿರುತ್ತೆ. ರಂಗಜ್ಜ ಅಲ್ವಾ ಕೂಕಂಡ್ತಿರೋದು? ರಂಗಜ್ಜ ಅಂದ್ರೆ ಟೊಮೆಟೊ ಹಣ್ಣು ಬಹಳ ಚೆನ್ನಾಗಿ ಬೆಳೆದಿರ್ತಾರೆ, ಹೊಲದಲ್ಲೇ ಬೆಳೆದಿರೋದು ಫ್ರೆಶ್ ಟೊಮೆಟೊ ಹಣ್ಣು.
ಕೊಡ್ತಾರೆ ತಗೋಣ ಅಂತ ಬರ್ತಾರಪ್ಪ. ನೀನ್ ನಿಂತಿತ್ತಾವ್ ನಿನ್ ಕಡೆದಲ್ಲಿ ನೀನು ಟೊಮೆಟೊ ಹಣ್ಣು ಸುಮ್ನೆ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಂತ ಸುಮ್ನೆ ಹೋಗ್ತಿದ್ರೆ ಯಾರು ತಗೊಂತಾರೆ ತಗೊಂಡವ್ರು? ನಿನ್ಕೊಂಬಂದ್ರಿಟ್ಟು ಹೋಗ್ ಬರ್ತೀನಿ ಹಿಂಗೆ. ಸಮಾಧಾನ ಇಲ್ಲ ಕಣಪ್ಪ ನಿನ್ಗಂತೂ ಅತ್ಲಾಗಿ. ಆಯ್ತು ಕಣಜ್ಜಿ ಆಯ್ತು. ಚೆನ್ನಜ್ಜಿ ಆಯ್ತು, ಹೋಗ್ರ ಅಪ್ಪನ ಬಾ. ಈಗಳಜ್ಜಿ ಆ ಕಡೆಯಿಂದ ಬರ್ಬೇಕಾದ್ರೆ ಟೊಮೆಟೊ ಹಣ್ಣು ಹಾಕಿಸ್ಕೊಂಡು ಹೋಗೋದಕ್ಕೆ ಏನಾರು ಬುಟ್ಟಿನೋ ಏನಾರು ತಗೊಂಬಾರಜ್ಜಿ. ಹಂಗೆ ಬಂದಿಯ ಮತ್ತೆ ಟೊಮೆಟೊ ಹಣ್ಣು ನಾಟಿ ಟೊಮೆಟೊ ಹಣ್ಣು ನಾವೇ ಹೊಲದಲ್ಲಿ ಬೆಳೆದಿರೋದು ಫ್ರೆಶ್. ಬೆಳಿಗ್ಗೆ ಕುಯ್ಕೊಂಡ್ ಬಂದಿರೋ ಟೊಮೆಟೊ ಹಣ್ಣು, ನಾಟಿ ಟೊಮೆಟೊ ಹಣ್ಣು, ಫ್ರೆಶ್ ಟೊಮೆಟೊ ಹಣ್ಣು. ಬರ್ರಿ ಬರಕ್ಕೋ ಟೊಮೆಟೊ ಹಣ್ಣು ತಗೋ ಬರ್ರಿ. ಟೊಮೆಟೊ ಹಣ್ಣು ನಾಟಿ ಟೊಮೆಟೊ ಹಣ್ಣು. ಏನ್ರ ಗಜ್ಜ ಟೊಮೆಟೊ ಹಣ್ಣು? ನಾನ್ ಆಚೆ ಕಡೆ ಬಂದ್ಬಿಟ್ಟು ಇದು ಯಾರೋ ಟೊಮೆಟೊ ಹಣ್ಣು ಯಾರೋ ಕೂಕಡ್ತಿದಾರಲ್ಲ, ಟೊಮೆಟೊ ಹಣ್ಣು ತಗೋಣ ಅಂತ ನಾನ್ ಬರ್ತಿದ್ದೀನಿ ಆಚೆ ಕಡೆ. ನೋಡಿದ್ರೆ ನಮ್ ರಂಗಜ್ಜ. ಏನ್ ರಂಗಜ್ಜ ಟೊಮೆಟೊ ಹಣ್ಣ? ನನಗೊಂದ್ 2-3 ಕೆಜಿ ಬೇಕಿತ್ತಪ್ಪ ಟೊಮೆಟೊ ಹಣ್ಣು. ಚೆನ್ನಾಗಿದಾವ್ ತಾನೆ ಮತ್ತೆ? ಚೆನ್ನಾಗಿರೋ ಒಳ್ಳೆ ಮೀಡಿಯಂ ಆಗಿ ಹಣ್ಣಾಗಿರೋ ಕೊಡು. ಜಾಸ್ತಿ ಹಣ್ಣಾಗಿರೋ ಬೇಡ, ಜಾಸ್ತಿ ಕಾಯಿರೋವು ಬೇಡ. ಮತ್ತೆ ನೋಡಿ ಚೆನ್ನಾಗಿರೋದು ಆರಿಸ್ಕೊಡು. ಏ ಅಮ್ಮಣ್ಣಿ ಜಲ್ಜಮ್ಮ, ನಿನಗೆ ಯಾವ್ದು ಬೇಕು ಟೊಮೆಟೊ ಹಣ್ಣು ಆರಿಸ್ಕೊ ಬಾರಮ್ಮ. ನಾನೇನು ಇಂಥದ್ದೇ ಕೊಡ್ತೀನಿ ಅಂಥದ್ದು ಕೊಡ್ತೀನಿ ಆರಿಸ್ಕೊಡ್ತು ನಮ್ಮ ರಂಗಜ್ಜ. ಚೆನ್ನಾಗಿರೋದು ಕೊಟ್ಟಿಲ್ಲ ಟೊಮೆಟೊ ಹಣ್ಣು ಹಂಗೆ ಹಿಂಗೆ ಅಂತ ಯೋಚನೆ ಮಾಡಬೇಡ. ಮತ್ತೆ ಆಮೇಲಿಂದ ಬೇಜಾರು ಮಾಡ್ಕೋಬೇಡ. ನಿನಗೆ ಎಷ್ಟು ಕೆಜಿ ಬೇಕು ಅದನ್ನ ನೀನೇ ಒಂದು ಬುಟ್ಟಿ ತಗೊಂಡ್ಬಂದ್ಬಿಟ್ಟು ಹಾಕೊಂಡು ತೂಕ ಮಾಡಿಸ್ಕೊಂಡು ನೀನ್ ಪಾಡಿಗೆ ನೀನ್ ತಗೊಂಡೋಗಿ ಬಾರ್ತಾಯಿ. ಯಾವ್ದು ಬೇಕು ನಿನಗೆ ಟೊಮೆಟೊ ಹಣ್ಣು ಮಾತ್ರ. ಯಾವ ಟೊಮೆಟೊ ಹಣ್ಣು ಏನ್ ಚೆನ್ನಾಗಿಲ್ಲ ಅಂತ ನೀನ್ ಮಾತಾಡಂಗಿಲ್ಲ ಕಣಮ್ಮ. ಆ ಬುಟ್ಟಿಲಿರೋದ್ರಲ್ಲಿ ಆ ಕ್ರೇಟಲ್ಲಿ ಇರೋದ್ರಲ್ಲಿ ಒಂದೇ ಒಂದು ಟೊಮೆಟೊ ಹಣ್ಣು ಕೊಳ್ತೋಗಿರೋದು ಯಾವ್ದಾದ್ರು ಹುಳ ಆಗಿರೋದು ಒಂದೇ ಒಂದು ಟೊಮೆಟೊ ಹಣ್ಣು ತೋರಿಸ್ಬಿಡು ನೋಡ್ತೀನಿ ನೀನು. ಅಷ್ಟು ಚೆನ್ನಾಗಿದಾವೆ ಅಮ್ಮಣ್ಣೆ. ಎಲ್ಲಾರು ಗೊತ್ತಿರೋರು ಬಂದ್ಬಿಟ್ರೆ ಇವಾಗ ಎಲ್ಲ ಬಾಚ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ತಗೊಂಡು ರಪ್ಪನ್ನ ಬರ್ಬೇಕು. ಮತ್ತೆ ಒತ್ತು ಮಾಡ್ಕೊಂಡ್ ಬಂದ್ರೆ ಮಾತ್ರ ತಡ ಮತ್ತೆ ಟೊಮೆಟೊ ಹಣ್ಣು ಸಿಗಲ್ಲ. ಬೇಗ ತಗೋಬರ್ರಿ. ಅಕ್ಕ ಅಕ್ಕೋ ಜಲ್ಜಕಯ್ಯ, ಟೊಮೆಟೊ ಹಣ್ಣು ಚೆನ್ನಾಗಿದಾವೇನಕ್ಕ? ನಾನೊಂದ್ 2 ಕೆಜಿ ತಗೋಬೇಕಿತ್ತು. ತಗೊಳಮ್ಮ ಚೈತ್ರಮ್ಮ. ಏನಂದ್ರೆ ನಮ್ ರಂಗಜ್ಜ ಅವರು ಹೊಲದಲ್ಲೇ ಬೆಳೆದಿರೋದು, ನಮ್ಮೂರವ್ರೆ ಅಲ್ವಾ. ಮತ್ತೆ ಇನ್ನೊಂದೇನಂದ್ರೆ ಅವ್ರ ಪಾಪ ಅವರು ಚೆನ್ನಾಗಿರೋರು ಎಂತದ್ ಬೇಕಂತದು ಹುಳ ಆಗಿರೋವು ಅಥವಾ ಕೊಳ್ತೋಗಿರೋ ಅಂತ ಟೊಮೆಟೊ ಅಂತವಿಂತ ಮಿಕ್ಸ್ ಹಾಕಿ ಕೊಡೋದು ಅವೆಲ್ಲ ಮಾಡಲ್ಲ ನಮ್ ರಂಗಜ್ಜ. ಬಹಳ ಚೆನ್ನಾಗಿರೋದು ಹಣ್ಣು ತಗೊಂಡ್ಬರ್ತಾರ ಅವರು. ಮತ್ತೆ ರೇಟು ಅಷ್ಟೇ ಕಣಮ್ಮ, ನಮ್ಮೂರವ್ರೆ ಅಲ್ವಾ. ಹಂಗಾಗಿ ಕಂಡೀಷನ್ ಏನೇನು ಮಾಡಲ್ಲ ಪಾಪ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ತಗರಪ್ಪನ್ನ. ಮತ್ತೆ ಇವ್ರು ಬಂದ್ಬಿಟ್ರೆ ನೋಡು ಟೊಮೆಟೊ ಹಣ್ಣು ಎಲ್ಲ ಸಿಗಲ್ಲ. ಮತ್ತೆ ಜಾತ್ರೆ ಬೇರೆ ನಾಳೆ ನಾಡ್ದು ಶುರು ಆಗುತ್ತೆ, ಇನ್ನೊಂದ್ 2-3 ದಿವಸ ಐತೆ. ಚೆನ್ನಾಗಿದಾವ್ ಟೊಮೆಟೊ ಹಣ್ಣು ಅಂತ ಎಲ್ಲಾರು ತಗೊಂಡ್ಬಿಡ್ತಾರೆ ಕಣಮ್ಮ. ನೋಡಿ ಬೇಗ ತಗೊಂಡ್ಬಿಡ್ಬೇಕು. ನಾನೊಂದ್ 2 ಕೆಜಿ, ನಾನೊಂದ್ 3-4 ಕೆಜಿ ತಗೊಂಡ್ಬಿಡೋಣ ಅಂತ ಸುಮ್ಕೆ ಅತ್ಲಾಗಿ. ಹೌದೇನಕ್ಕ? ಹಂಗಾರೆ ತಗೊಂಡಿದ್ದಕ್ಕೋ ನಾನು ಜಾತ್ರೆಗೆ ಆಗಂಗೆ ಒಂದ್ 3-4 ಕೆಜಿ ತಗೊಂಡ್ಬಿಡೋಣ ಸುಮ್ಕೆ ಅತ್ಲಾಗಿ. ನೋಡ್ತೀನಿ ಮೊದ್ಲು ಅಜ್ಜನ್ ಕೇಳ್ತೀನಿ. ಜಾತ್ರೆ ಇನ್ನೊಂದ್ 2 ನಾಳೆ ಇದ್ದಂಗೆ ಬೇಕಾದ್ರೆ ಟೊಮೆಟೊ ಹಣ್ಣು ಏನಾರು ತಗೊಂಡ್ಬರ್ತೀಯನಜ್ಜ ಅಂತ ಹೇಳಿದ್ರೆ ಇವಾಗ ಈಗ ತಗೊಳ್ತೀನಿ. ಇಲ್ಲಾಂದ್ರೆ ಒಟ್ಟಿಗೆ ಜಾತ್ರೆಗೆ ಆಗಂಗೆ ಒಂದೇ ಸಲ ತಗೊಂಡ್ಬಿಡ್ತೀನಿ ಅತ್ಲಾಗಿ. ಏನಮ್ಮಣಿ ಏನ್ರಮ್ಮ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಬರಮ್ಮ ನಾನು ಇನ್ನು ಮುಂದೂರಿಗೆಲ್ಲ ಮುಂದೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ನಿನ್ಕಣಕ್ ಆಗಲ್ ಕಣ್ರಮ್ಮ. ಬಿಸಿಲು ಜಾಸ್ತಿ ಆಗ್ಬಿಟ್ರೆ ನನಗೆ ವ್ಯಾಪಾರ ಮಾಡಕ್ ಆಗಲ್ ಕಣ್ರಮ್ಮ. ತಿಂಡಿಗೆ ಹೋಗ್ಬೇಕು, ನಾನು ತಿಂಡಿ ಬೇರೆ ತಿನ್ಬೇಕು. ಬರಮ್ಮ ಬೇಗ ತಗ ಬರಮ್ಮ. ಎಷ್ಟೆಷ್ಟು ಕೆಜಿ ಬೇಕು ನೋಡ್ರಮ್ಮ. ನಾನೇನು ಇಂಥದಂತ ಆರಿಸ್ಕೊಡಲ್ಲ. ನೀವು ನೋಡ್ಬಿಟ್ಟು ನಿಮ್ ಪಾಡಿಗೆ ನೀವು ಬುಟ್ಟಿ ತಗೊಂಬಂದ್ಬಿಟ್ಟು ಆರಿಸ್ಕೊಂಡು ತೂಕ ಮಾಡಿಸ್ಕೊಂಡು ತಗೊಂಡೋಗಿ ಬರಮ್ಮ. ಬೇಗ ರಪ್ಪನ್ ಬರ್ಬೇಕು, ಒತ್ತಾಗೋಯ್ತು. ರಂಗಜ್ಜ ನನಗೊಂದ 3 ಕೆಜಿ ಕೊಡ್ರಿ ರಂಗಜ್ಜ ಟೊಮೆಟೊ ಹಣ್ಣ. ಜಾಸ್ತಿ ಏನು ಹಣ್ಣಾಗಿರೋ ಬೇಡ, ಜಾಸ್ತಿ ಕಾಯಾಗಿರೋ ಬೇಡ, ಮೀಡಿಯಂ ಆಗಿರ್ತಾವ ನೋಡು ಅಂತದ್ ಆರಿಸ್ಕೊಡ್ರಿ ರಂಗಜ್ಜ. ಇಲ್ಲ ಈ ಜಲ್ಜಮ್ಮನಿಂದ ಒಳ್ಳೆ ಇದಾಗೋಯ್ತಲ್ಲ. ಅಲ್ಲ ಕಡಮಣಿ, ನಿನ್ಗೆ ಅವಾಗ್ಲೇದೇನೆ ಬರ್ತಲ್ಲದೇನೆ ನಾನು ಬಾಯ್ ಬಿಟ್ಟೆ ಹೇಳದೆ ತಾನೆ ನಿನಗೆ ಬಂದಡ್ಕೆಲ್ಲ ನೀನು. ನಾನು ಆರಿಸ್ಕೊಡಲ್ಲ ಕಣಮಣಿ. ನೀನು ಪಾಡಿಗೆ ನೀನು ಯಾವ್ಯಾವ್ದು ಬೇಕೋ ಚೆನ್ನಾಗಿರೋವು ಎಲ್ಲ ಚೆನ್ನಾಗಿರವೆ. ಟೊಮೆಟೊ ಹಣ್ಣು, ಹುಳಿ ಟೊಮೆಟೊ ಹಣ್ಣು ಭಾಳ ಚೆನ್ನಾಗಿದ್ದಾವೆ. ನಿನ್ನೆ ಸಾಯಂಕಾಲ ಇನ್ನು ಬಿಡಿಸಿರೋದು ಟೊಮೆಟೊ ಹಣ್ಣು ಭಾಳ ಚೆನ್ನಾಗೈತೆ ಅಮ್ಮಣ್ಣಿ. ತಗೊಳ್ರಿ. ನಾನೇನು ಇಂಥದ್ದು ಅಂಥದ್ದು ಏನೋ ಆರಿಸ್ಕೊಡಲ್ಲ. ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋದು ಆರಿಸ್ಕೊಂಡು ನಿಮಗೆ ಮನ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅಂಥ ಟೊಮೆಟೊ ಹಣ್ಣು ಆರಿಸ್ಕೊಂಡು ಬುಟ್ಟಿಲಿ ಹಾಕೊಂಡು ಕೊಡ್ರಿ, ನಾನು ತೂಕ ಮಾಡಿಕೊಡ್ತೀನಿ. ಸರಿ ಏನಮ್ಮಣಿ? ಪಾಪ ಚೈತ್ರಮ್ಮ, ನಿನ್ಗೆ ಎಷ್ಟು ಬೇಕು ತಾಯಿ? ನಿನ್ಗೆ ಎಷ್ಟು ಕೆಜಿ ಕೊಡ್ಲಿ? 2 ಕೆಜಿ ಕೊಡ್ಲಾ, 3 ಕೆಜಿ ಕೊಡ್ಲಾ, 4 ಕೆಜಿ ಕೊಡ್ಲಾ? ರಂಗಜ್ಜ ನನಗೂ ಒಂದು 4 ಕೆಜಿ ಬೇಕಿತ್ತು. ಇದು ಈಗ ನೀನು ಜಾತ್ರೆ ನಾಳೆ ಇದ್ದಂಗೆ ಏನಾದ್ರು ಬರ್ತೀಯ? ಬಾನ ಇದ್ದಂಗೆ ಈಗ ಮಂಗಳವಾರ ಬಾನ ಐತೆ. ಈಗ ನೀನು ಸೋಮವಾರ ಏನಾದ್ರು ಟೊಮೆಟೊ ಹಣ್ಣು ತಗೊಂಡ್ಬರ್ತೀಯ? ಇಲ್ಲ ಮಂಗಳವಾರ ಬೆಳಿಗ್ಗೆನೇ ಏನಾದ್ರು ತಗೊಂಡ್ಬರ್ತೀಯ? ಟೊಮೆಟೊ ಹಣ್ಣ ವ್ಯಾಪಾರ ಮಾಡ್ಕೊಂಡು ತಗೊಂಡ್ಬರ್ತೀಯ ಹೇಳು. ತಗೊಂಬಂದ್ರೆ ಬೇಕಾದ್ರೆ ಅವತ್ತೂ ತಗೋಬೇಕು. ನಮಗ್ ಬೇಕಿತ್ತು ಒಂದು 4-5 ಕೆಜಿ ಒಂದೇ ಸಲ ಅವತ್ತೂ. ಅದಕ್ಕೆ ಕೇಳ್ತಿದೀನಿ. ಇಲ್ಲ ಅಂದ್ರೆ ಇವಾಗ್ಲೇ ತಗೊಂಡ್ಬಿಡ್ತೀನಿ. ಅವತ್ತು ಏನಾರು ಬರ್ತೀಯನಜ್ಜ? ಅಲ್ಲ ಕಣ್ತಾಯಿ ಚೈತ್ರಮ್ಮ,
ಜಾತ್ರೆ ದಿವಸ ಪುರ್ಸೋತ್ ಸಿಗಲ್ಲ ಕಣಮ್ಮ. ಅವತ್ತು ನಾವು ಬಾನ ಎಲ್ಲ ಮಾಡ್ಬೇಕು, ಮನೇಲೆಲ್ಲ ನೆಂಟ್ರುಗಳೆಲ್ಲ ಬಂದಿರ್ತಾರೆ. ನಾನು ಅವತ್ತು ಟೊಮೊಟೊ ಹಣ್ಣಿನ ವ್ಯಾಪಾರ ಮಾಡ್ಕೊಂಡ್ ಬರಕ್ ಆಗುತ್ತೆ ತಾಯಿ. ಒಟ್ನಲ್ಲಿ ಟೊಮೊಟೊ ಹಣ್ಣು ಸಿಗುತ್ತೆ, ಸಿಗಲ್ಲ ಅಂತ ಏನಿಲ್ಲ. ಬೇಕಾದ್ರೆ ಅವ್ರು ಇವರು ಗೌಡ್ರ ಮನೆಯವರು ಒಂದು 4-5 ಕೆಜಿ ಹೇಳಿದ್ದಾರೆ ಟೊಮೆಟೊ ಹಣ್ಣ. ಹಂಗೆ ನಮ್ಮ ನೇತ್ರಮ್ಮ ಹೇಳಿದಾಳೆ, ಹಂಗೆ ಲಕ್ಷ್ಮಕ್ಕ ಹೇಳಿದಾಳೆ. ನೋಡು ಒಂದು 10 ಕೆಜಿ 15 ಕೆಜಿ ಹೇಳಿದಾಳೆ. ಟೊಮೊಟೊ ಹಣ್ಣೇನು ಇದಾವೆ, ಬೇಕಾದಷ್ಟೇನು ಬಿಟ್ಟಿದ್ದಾವೆ, ಹಣ್ಣಾಗಿರ್ತವೆ. ನಿಮ್ಗೂ ಬೇಕಾದ್ರೆ ನಾನೇನು ವ್ಯಾಪಾರ ಮಾಡ್ಕೊಂಡೇನು ಬರಲ್ಲ. ಅಮ್ಮಣಿ ಬೇಕಾದ್ರೆ ಮಂತಾವ ಬಂದ್ಬಿಟ್ಟು ಬೇಕಾದ್ರೆ ತಗೊಂಡು ಹೋಗ್ರಮ್ಮಣಿ, ಬಿಡಿಸ್ಕೊಂಬಂದು ಕೊಟ್ಟಿರ್ತೀನಿ ಬೇಕಾದ್ರೆ, ಸರಿನಾ? ಒಂದು 20-25 ಕೆಜಿ ಬಿಡಿಸ್ಕೊಂಡ್ ಬಂದಿರ್ತೀನಿ. ಟೊಮೊಟೊ ಹಣ್ಣು ಮನೇಲೇ ಇರುತ್ತೆ, ಮಾತ್ರ ಖಾಲಿ ಆಗ್ಬಿಡುತ್ತೆ. ಬೇಗ ಬಂದ್ಬಿಡ್ಬೋ, ಬೇಗ ಎದ್ದಡಿಕೆಲ್ಲ ಬಂದು ತಗೊಂಡೋಗ್ರಿ ಮನೆ ಹತ್ರ, ಬೇಕಾದ್ರೆ ಸಿಗುತ್ತೆ. ಬೇಕಾದ್ರೆ ಸಿಗಲ್ಲ ಅಂತ ಏನು ಹೇಳ್ತಿಲ್ಲ ನಾನು. ಅಂದ್ರೆ ವ್ಯಾಪಾರ ಮಾಡ್ಕೊಂಡೆ ಬರಲ್ಲ ಅಮ್ಮಣಿ. ಅವತ್ತು ಎಲ್ಲಾರು ನೆಂಟ್ರೆಲ್ಲ ಬಂದಿರ್ತಾರೆ, ಮನೇಲಿ ಜಾಸ್ತಿ ಕೆಲ್ಸಗಳು ಇರ್ತವೆ. ನೆಂಟ್ರುಗಳೆಲ್ಲ ಇರ್ತಾರೆ, ಕೆಲ್ಸಗಳು ಅದು ಇದು ಮಾಡ್ತಾನೆ ಇರ್ಬೇಕಲ್ಲ ನೋಡುವ. ಹಂಗಾಗಿ ಪುರ್ಸೊತ್ ಸಿಗಲ್ಲ. ಇಲ್ಲ ಅಂದ್ರೆ ಬೇಕಾದ್ರೆ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಡ್ತಿದ್ದೆ ನಾನು. ಬೇಕಾದ್ರೆ ಬಿಡಿಸ್ಕೊಂಡ್ ಇರ್ತೀನಿ, ಮನೆ ಹತ್ರ ಬಂದು ತಗೊಂಡ್ ಹೋಗ್ರಮ್ಮಣಿ. ಸರಿ ಕಣ್ರಂಗಜ್ಜ, ಆಯ್ತು. ಮನೆ ಹತ್ರ ಇದ್ರು ನಮ್ಗೇನ್ ತೊಂದ್ರೆ ಏನಿಲ್ಲ. ಒಟ್ಟಲ್ಲಿ ಗ್ಯಾರಂಟಿ ತಾನೆ. ನೀನು ಅವತ್ತು ಸಿಗುತ್ತಂತ ಇದ್ರೆ ಅವತ್ತು ಮನೆ ಹತ್ರನೇ ಬಂದು ತಗೊಂಡ್ ಹೋಗ್ತೀವಿ. ಮನೆ ಹತ್ರ ಟೊಮೆಟೊ ಹಣ್ಣು ಇರುತ್ತೆ, ಸಿಗುತ್ತೆ ಅಂತ ಇದ್ರೆ ಬೇಕಾದ್ರೆ 1-2 ಕೆಜಿ ಕೊಡು ಸಾಕು. ಬಾನ ದಿವಸನೇ ಬೇಕಾದ್ರೆ ಬೆಳಿಗ್ಗೆನೆ ಬಂದು 7 ಗಂಟೆ ಅಷ್ಟರಲ್ಲಿ ಬಂದ್ರೆ ಸಿಗುತ್ತಲ್ವಾ? ನನಗೆ ಅವತ್ತು 4-5 ಕೆಜಿ ಬೇಕಿತ್ತು. ರಂಗಜ್ಜ, ನನಗೂ ಮಂಗಳವಾರ ಬೆಳಿಗ್ಗೆ ನನಗೂ 5-6 ಕೆಜಿ ಬೇಕಿತ್ತು ಟೊಮೆಟೊ ಹಣ್ಣು. ಹಂಗಾರೆ ಮತ್ತೆ ನೀನು ಬೇರೆಯವ್ರಿಗೆ ಯಾರ್ಯಾರು ಕೊಟ್ಗಿಟ್ಟಿಯ ಮತ್ತೆ, ಸರಿನಾ? ನನಗ್ ಮಾತ್ರ 6 ಕೆಜಿ ಬೇಕೇ ಬೇಕು. ಮತ್ತೆ ಕಂಡೀಷನ್ ಆಗಿ ಹೇಳ್ಬಿಟ್ಟಿದ್ದೀನಿ. ಮತ್ತೆ ಎಲ್ಲಾರು ಬಂದ್ಬಿಟ್ರು ಮತ್ತೆ ಕೊಟ್ಬಿಟ್ಟೆ ಕಣಮ್ಮ, ಸಿಗಲ್ಲ ಕಣಮ್ಮ, ಹಂಗೆ ಹಿಂಗೆ ಹೇಳಂಗಿಲ್ಲ. ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ನಾನು ಹೇಳಿದಿನಿ, ಚೈತ್ರಮ್ಮನು ಹೇಳಿದಾರೆ. ನಮಗೋಸ್ಕರ ಇಬ್ಬರಿಂದ, ಚೈತ್ರಮ್ಮಂಗೆ ಎಷ್ಟು 4 ಕೆಜಿ, ನನಗೆ 6 ಕೆಜಿ, ಇಬ್ಬರಿಂದ 10 ಕೆಜಿ ಟೊಮೆಟೊ ಹಣ್ಣು ಇಟ್ಬಿಡ್ಬೇಕು ನೀನು, ಸರಿನಾ? ಸರಿ ಕಣ್ರಮ್ಮ, ಆಯ್ತು. ಈಗ ಯಾರ್ಯಾರು ಹೇಳ್ತೀರಾ ನೋಡ್ಕೊಳ್ತೀನಿ. ನೋಡ್ಬಿಟ್ಟು ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಸೋಮವಾರ ಸಾಯಂಕಾಲ ಹೋಗ್ಬಿಟ್ಟು ಟೊಮೊಟೊ ಹಣ್ಣೆಲ್ಲ ಬಿಡಿಸ್ಕೊಂಬಂದು ಮನೇಲಿ ಇಟ್ಟಿರ್ತೀವಿ. ನೋಡ್ಬಿಟ್ಟು ನಿಮ್ಮ ಅಜ್ಜಿ ಗೌರಜ್ಜಿ ಕೊಡುತ್ತೆ. ನಾನು ಪುರ್ಸೊತ್ತಾಗಿರೋದು ಸಾಮಾನ್ಯಕ್ಕೆ ಕಾಣೆ. ಅವತ್ತು ಟೌನಿಗೆ ಅಲ್ಲಿ ಇಲ್ಲಿ ಸಾಮಾನುಗಳು ತಗೊಂಬರಕ್ಕೆ ಹೋಗಿರ್ಬೇಕು. ಅವತ್ತು ಎಲ್ಲ ನೆಂಟ್ರುಗಳೆಲ್ಲ ಇರ್ತಾರೆ, ಬ್ಯುಸಿ ಇರ್ತೀನಿ, ಕೆಲ್ಸಗಳು ಇರ್ತವೆ ಜಾಸ್ತಿ, ಸರಿನಾ? ನಿಮ್ಮ ಅಜ್ಜಿನ ಯಾರೋ ಒಬ್ರು ಕೊಡ್ತೀವಿ, ಬರ್ರಿ, ಸರಿನಾ? ಒಟ್ಟಲ್ಲಿ ಮಂಗಳವಾರ ಬೆಳಿಗ್ಗೆ ಸಿಗುತ್ತೆ ಕಣ್ರಮ್ಮ. ಇಲ್ಲ ಸೋಮವಾರ ಸಾಯಂಕಾಲನೇ ಬೇಕಾದ್ರೆ ಮಧ್ಯಾಹ್ನ ಹೋಗ್ತೀವಿ ಬಿಡಿಸ್ಕೊಂಬರಕ್ಕೆ ಟೊಮೊಟೊ ಹಣ್ಣು. 2-3 ಗಂಟೆಗೆ ಹೋಗ್ತೀವಿ, ಸಾಯಂಕಾಲ 5-6 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ. ಬೇಕಾದ್ರೆ ಪುರ್ಸೊತ್ ಮಾಡ್ಕೊಂಡು ಬೇಕಾದ್ರೆ ನಿಮ್ಮ ಪುರ್ಸೊತ್ತಾಗಿದ್ರೆ ಬೇಕಾದ್ರೆ ಸಾಯಂಕಾಲನೇ ಬಂದು, ಸೋಮವಾರ ಸಾಯಂಕಾಲನೇ ಬಂದು ತಗೊಂಡು ಹೋಗ್ಬಿಡ್ರಿ, ಇನ್ನೂ ಆರಾಮಾಗ್ಬಿಡುತ್ತೆ. ನಾವು ಒಂದಿಟ್ಟು ಪುರ್ಸೊತ್ತಾಗಿರ್ತೀವಿ ಅವತ್ತು. ಸಾಕೇನಮ್ಮ ಜಲ್ಜಮ್ಮ? ನಿಮ್ಗೆ ಸಾಕ 1-2 ಕೆಜಿ? ಇನ್ನೇನಮ್ಮ ಬೇಕು? ಚೈತ್ರಮ್ಮ ನಿನ್ಗೆ ಎಷ್ಟು ಕೆಜಿ ಬೇಕಮ್ಮ? ರಂಗಜ್ಜ, ನಾನು ಹೇಳಿಲ್ವಾ ನನಗೂ 1-2 ಕೆಜಿ ಸಾಕು. ಮಾತ್ರ ಸೋಮವಾರ ಸಾಯಂಕಾಲನೇ ಬರ್ತೀನಿ. ಇಲ್ಲ ಮಧ್ಯಾಹ್ನದ ಹೊತ್ತು ನೀವು ಟೊಮೆಟೊ ಹಣ್ಣು ಬಿಡಿಸಿರ್ತೀರಲ್ಲ, ಅಲ್ಲಿ ಹೊಲತ್ತವ, ಅಲ್ಲೇ ಬಂದ್ಬಿಟ್ಟು 4-5 ಕೆಜಿ ನಮ್ಮ ಅಪ್ಪಂಗೆ ಹೇಳ್ತೀನಿ. ಇನ್ನೇ ನಿಮ್ಮ ಹೊಲ ನೋಡಿದಾರಲ್ಲ, ಅಲ್ಲೇ ಬಂದ್ಬಿಟ್ಟು 5-6 ಕೆಜಿ ತಗೊಂಡ್ ಬಂದ್ಬಿಡ್ತೀವಿ ಟೊಮೆಟೊ ಹಣ್ಣ. ಮತ್ತೆ ಮಂತಾವ್ ಬಂದ್ರೆ ಅವ್ರು ಇವರು ಬೇರೆ ಹೇಳ್ತಿದಾರೆ, ಎಲ್ಲಾರು ಹೇಳಿರ್ತಾರೆ. ಮತ್ತೆ ಖಾಲಿ ಆಗ್ಬಿಟ್ರೆ ಇನ್ನೇನ್ ಮಾಡೋಣ? ಮತ್ತೆ ನನ್ಗೆ ಸಾಕಿ 1-2 ಕೆಜಿ. ಅವತ್ತು ಬೇಕಾದ್ರೆ 4-5 ಕೆಜಿ ತಗೊಂತೀನಿ. ರಂಗಜ್ಜ, ಎಲ್ಲಕ್ಕಿಂತ ಮುಂಚೆ ನಾನಲ್ವೇಲ್ಲ ಟೊಮೆಟೊ ಹಣ್ಣು ತಗೊಂಡ್ಬರಕ್ ಬಂದಿದ್ದು. ನೀನ್ ಎಲ್ಲಾರ್ಗೂ ಕೊಟ್ಬಿಟ್ಟು ನಾನು ಸುಮ್ಮಕ್ ನಿಂತಿದ್ದೀನಿ. ಕೊಡು, ನಂಗೊಂದು 3 ಕೆಜಿ ಬೇಕು. ಈಗಳಜ್ಜಿ, ಚೆನ್ನಜ್ಜಿ ಕೊಡಲ್ಲ ಅಂತ ಏನಾರು ಹೇಳ್ತಿದ್ದೀನಿ ನಾನು. ಅವಾಗಲೇ ನನಗೆ ಕೊಡ್ತೀನಿ, ಎಷ್ಟು ಕೆಜಿ ಬೇಕಜ್ಜಿ ಅಂತ ಹೇಳಿದಾಗ ಮನೆಗೆ ಹೋಗಿ ಕೇಳ್ಕೊಂಬರ್ತೀನಿ ತಡಿಯಪ್ಪ ಎಷ್ಟು ಕೆಜಿ ಬೇಕು ಅಂತ ಹೇಳಿದ್ರಿ. ಅದಕ್ಕೆ ಸುಮ್ಮಕ್ ನಿಂತ್ಕೊಬಿಟ್ಟೆ. ಎಷ್ಟು ಕೆಜಿ ಬೇಕಜ್ಜಿ ನಿಮ್ಗೆ? ಕೊಡಪ್ಪ, ನಮ್ಗೊಂದು 3 ಕೆಜಿ ಕೊಡಪ್ಪ ಸಾಕು. ರಂಗಜ್ಜ, ಜಾತ್ರೆಗೆ 5-6 ಕೆಜಿ ಬೇಕಿತ್ ಕಳೆ ನನಗೂನು. ಸರ್ಕಣಜ್ಜಿ, ಆಯ್ತು. ಈಗ ಒಂದು ಕೆಲಸ ಮಾಡ್ರಿ, ಸೋಮವಾರ ಸಾಯಂಕಾಲ ಬೇಕಂದ್ರೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ಬೇಕಾದ್ರೆ ಟೊಮೆಟೊ ಹಣ್ಣು ಕುಯ್ಕೊಂಡ್ ಬಂದಿರ್ತೀವಿ, ತಗೊಂಡೋಗ್ರಿ ಬಂದು. ಇಲ್ಲ ಅಂದ್ರೆ ಮಂಗಳವಾರ ಬೆಳಗ್ಗೆ ದಿನ ಬಂದು ಇಸ್ಕೊಂಡು ತಗೊಂಡೋಗ್ಬಿಡ್ರಿ. ಮತ್ತೆ ಇವರು ಬಂದು ತಗೊಂಡೋಗಿ ಖಾಲಿ ಆಗಾದ್ಮೇಲೆ ಮಾತ್ರ ಸಿಗಲ್ಲ, ಬೇಗ ಬರಬೇಕು ಮಾತ್ರ, ಸರಿನಾ? ಸಾಕೇನಜ್ಜಿ 3 ಕೆಜಿ? ಸರಿ ಆಯ್ತು, ತಗೊಳ್ರಿ. ಇನ್ನು ಯಾರು ಟೊಮೊಟೊ ಹಣ್ಣು ಯಾರು ಇವತ್ತು ತಗೊಂಡವ್ರು ಯಾರು ಇದ್ರೆ ಹೇಳ್ರಜ್ಜಿ. ಜಾತ್ರೆಗೆ ಇನ್ನೇನು ಹೇಳಿದಿರಾ? ಈಗಡ್ರಮ್ಮ ಮರ್ತೋಗ್ಬಿಡ್ತೀನಿ ನಾನು. ಒಂದ್ರಿಟ್ಟು ಬೇಗನೆ ಬಂದ್ಬಿಟ್ಟು ನೀವು ಸೋಮವಾರ ಸಾಯಂಕಾಲ ಬೇಗ ಬಂದ್ಬಿಟ್ಟು ಒಟ್ಟು ಕುಯ್ಕೊಂಬಂದಿರ್ತೀವಿ. ಬೇಗ ಬಂದ್ಬಿಟ್ಟು ತಗೊಂಡೋಗ್ಬಿಡ್ರಮ್ಮ ಟೊಮೊಟೊ ಹಣ್ಣ. ಯಾಕಂತೀರಾ, ಜಾತ್ರೆ ಟೈಮು ನಾವು ಗಡಿಬಿಡಿಲಿ ಇರ್ತೀವಿ, ಜನಗಳು ಬೇರೆ ಜಾಸ್ತಿ ಇರ್ತಾರೆ. ಈಗ ಟೊಮೊಟೊ ಹಣ್ಣು ಇವರು ನಮ್ಗೊಂದು 2 ಕೆಜಿ ಬೇಕು, ನಮ್ಗೊಂದು 3 ಕೆಜಿ ಬೇಕು ಕೊಡ್ರಜ್ಜ ಅಂತ ಬಂದ್ರೆ ಕೊಡ್ಬೇಕಾಗುತ್ತೆ ಕಣ್ರಮ್ಮ. ಬೇಗ ಬಂದ್ಬಿಟ್ಟು ತಗೊಂಡೋಗ್ಬಿಡ್ರಿ, ಸರಿನಾ?